ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇದೀಗ ಬಿಗ್ ಬಾಸ್ನ ಒಂದು ವೋಟಿಂಗ್ನ ಪೋಲ್ನ ಬಗ್ಗೆ ನೋಡುವ. ಸೊ ರಿಸಲ್ಟ್ ಯಾವ ಥರ ಇದೆ ಅಂತ. ಆ್ಯಂಡ್ ಹಿಂದಿನ ಒಂದು ವೋಟಿಂಗ್ ಪೋಲ್ನ ಒಂದು ರಿಸಲ್ಟ್ಗೆ ಕಂಪೇರ್ ಮಾಡಿದರೆ ಸೊ ಇದೀಗ ತುಂಬಾ ಬದಲಾವಣೆ ಆಗಿದೆ. ಸೊ ಬಾಟಮ್ನಲ್ಲಿ ಯಾರ್ಯಾರು ಇದ್ರು ಇದೀಗ ಟಾಪ್ನಾಗೆ ಹೋಗಿದ್ದಾರೆ, ಆ್ಯಂಡ್ ಟಾಪ್ನಲ್ಲಿ ಇರೋರು ಕೂಡ ಬಾಟಮ್ಗೆ ಬಂದಿದ್ದಾರೆ. ಆ್ಯಂಡ್ ಈ ಒಂದು ರಿಸಲ್ಟ್ನ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ. ಸೊ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿದರೆ ವಿಡಿಯೋ ಅರ್ಥ ಆಗುತ್ತೆ. ಪೂರ್ತಿಯಾಗಿ ನೋಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ, ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡುವ. ಹೌದು, ಇವಾಗ ಬಿಗ್ ಬಾಸ್ನಲ್ಲಿ 8 ವಾರಗಳು ಮುಕ್ತಾಯವಾಗಿ ಇದೀಗ 9ನೇ ವಾರಕ್ಕೆ ಕಾಲಿಟ್ಟಿದೆ. ಸೊ ಟೋಟಲ್ ಆಗಿ ಇದೀಗ 7 ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ನ ಮನೆಯಿಂದ ಎಲಿಮಿನೇಟ್ ಆಗಿ ಇದೀಗ ಆಚೆ ಬಂದಿದ್ದಾರೆ. ಇನ್ನು ಈ ವಾರ ಅಂತಂದರೆ ಸೊ 9ನೇ ವಾರದಲ್ಲಿ ಸೊ ಎಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಟೋಟಲ್ ಆಗಿ ಇದೀಗ 7 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಯಾರ್ಯಾರು ಅಂತಂದರೆ ಶಿಶಿರ್, ಐಶ್ವರ್ಯ, ತ್ರಿವಿಕ್ರಮ್, ಚೈತ್ರಾ ಕುಂದಾಪುರ್, ಶೋಭಾ ಶೆಟ್ಟಿ, ಗೋಲ್ಡ್ ಸುರೇಶ್ ಹಾಗೂ ಭವ್ಯ ಗೌಡರವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಆ್ಯಂಡ್ ಇವರನ್ನು ನೀವು ಉಳಿಸ್ಬೇಕು ಅಂತಂದರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ವೋಟನ್ನು ಮಾಡ್ಬೋದು. ಅಲ್ಲಿ ನಿಮಗೆ ಒಂದು ವಾರದಲ್ಲಿ 99 ವೋಟನ್ನು ಇಲ್ಲಿ ನೀವು ಮಾಡ್ಬೋದು. ಆ್ಯಂಡ್ ಇನ್ನು ಅದರ ಜೊತೆಗೆ ಒಂದು ವೆಬ್ಸೈಟು ಕೂಡ ಇದೆ. ಆ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಯಾವುದೇ ರೀತಿಯ ಜಿಯೋ ಸಿನಿಮಾ ಅಪ್ಲಿಕೇಶನಲ್ಲಿ ಇರುವಂಥ ವೋಟಿಂಗ್ ಪೋಲ್ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಇದು ಬಂದುಬಿಟ್ಟು ಪಬ್ಲಿಕ್ ಡೊಮೈನಲ್ಲಿ ಇರುವಂಥ ರೀಸನ್ನಿಂದಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬರ್ತಾ ಇದೆ ಆ್ಯಂಡ್ ಟ್ರೆಂಡಿಂಗ್ ಯಾರ್ದು ನಡೀತಾ ಇದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ. ಸೊ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಪೇಜ್ ಇಲ್ಲಿ ಈ ರೀತಿ ಶೋ ಆಗುತ್ತೆ. ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದಂಗೆ ಇಲ್ಲಿ ನಿಮಗೆ ಒಂದು ವೋಟಿಂಗ್ ಪೋಲು ಕೂಡ ನಿಮಗೆ ತೋರಿಸ್ತಾ ಇದೆ. ನಿಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡಿ ಅಂತ ಇದೆ. ಸೊ 7 ಜನ ಕಂಟೆಸ್ಟೆಂಟ್ಗಳು ಈ ವಾರ ನಾಮಿನೇಟ್ ಆಗಿರ್ತಾರೆ. ಸೊ ಇವರಿಗೆ ನೀವು ಇಲ್ಲಿ ವೋಟನ್ನು ಮಾಡ್ಬೋದು. ಸೊ ಇವಾಗ ನೀವು ಇಲ್ಲಿ ಯಾರಿಗೆ ವೋಟನ್ನು ಮಾಡಬೇಕಂತ ಇದ್ದೀರಾ ಅಂತಂದರೆ ಸೊ ಅವರ ಒಂದು ನೇಮ್ ಮೇಲೆ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಬೋದು. ಸೊ ಎಕ್ಸಾಂಪಲ್ ಆಗಿ ನಾನೀಗ ಐಶ್ವರ್ಯ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ನಿಮಗೆ ವೋಟ್ ಅಂತ ಆಪ್ಷನ್ ಇದೆ. ಆ ಒಂದು ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಅನಾನಮಸ್ ವೋಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡ್ಕೊಂಡಿದ ನಂತರ ಸೊ ಎಷ್ಟೆಷ್ಟು ವೋಟ್ಗಳು ಬಂದಿದೆ, ಯಾವ ರೀತಿ ಒಂದು ಟ್ರೆಂಡಿಂಗ್ ನಡೀತಾ ಇದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಟಾಪ್ 1ನಲ್ಲಿ ಯಾರಿದ್ದಾರೆ ಆ್ಯಂಡ್ ಟಾಪ್ 2ನಲ್ಲಿ ಯಾರಿದ್ದಾರೆ, ಟಾಪ್ 3ನಲ್ಲಿ ಯಾರಿದ್ದಾರೆ ಆ್ಯಂಡ್ ಇನ್ನು ಬಾಟಮ್ನಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ ಇದ್ದಾರೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇವಾಗ ಬಾಟಮ್ನಲ್ಲಿ ಯಾವ ಕಂಟೆಸ್ಟೆಂಟ್ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಚೈತ್ರಾ ಕುಂದಾಪುರ್, ಭವ್ಯ ಗೌಡ ಹಾಗೂ ಐಶ್ವರ್ಯ. ಸೊ ಇವರು 3 ಜನದಲ್ಲಿ ಯಾರು ಬೇಕಾದರೂ ಈ ವಾರ ಎಲಿಮಿನೇಟ್ ಆಗುವಂತಹ ಒಂದು ಸಾಧ್ಯತೆ ತುಂಬಾ ಇದೆ. ಸೊ ಇನ್ನು ನಿನ್ನೆಯ ಒಂದು ವೋಟಿಂಗ್ ಪೋಲ್ಗೆ ಇದೀಗ ಕಂಪೇರ್ ಮಾಡಿದರೆ ಗೋಲ್ಡ್ ಸುರೇಶ್ ರವರು ಇಲ್ಲಿ ಬಾಟಮ್ನಲ್ಲಿ ಇರ್ತಾರೆ. ಬಟ್ ಇವಾಗ ಹಾಗಿಲ್ಲ. ಸೊ ಇದೀಗ ನೋಡ್ತಾ ಇರ್ಬೋದು ಟಾಪ್ 4ಗೆ ಇವರು ಹೋಗಿದ್ದಾರೆ. ಆ್ಯಂಡ್ ಇನ್ನು ಐಶ್ವರ್ಯರವರು ನಿನ್ನೆ ಟಾಪ್ 2ನಲ್ಲಿ ಇದ್ರು. ಇದೀಗ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಇವರು ಬಾಟಮ್ನಲ್ಲಿ ಬಂದಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಇನ್ನು ನನ್ನ ಒಂದು ಅನಿಸಿಕೆ ಪ್ರಕಾರ ಈ ವಾರದ ಒಂದು ಪರ್ಫಾರ್ಮೆನ್ಸ್ ಬೇಸನ್ನು ನೋಡ್ತಾ ಹೋದರೆ ಸೊ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಇದೀಗ ನೋಡ್ತಾ ಹೋದರೆ ಸೊ ನಾನು ಇಬ್ಬರ ಹೆಸರನ್ನ ಇಲ್ಲಿ ಹೇಳ್ತೀನಿ. ಸೊ ಭವ್ಯ ಗೌಡ ಅಥವಾ ಐಶ್ವರ್ಯರವರು ಈ ವಾರ ಎಲಿಮಿನೇಟ್ ಆಗುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ. ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ. ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.